ಈಗ ಮತ್ತು ಅಖ್ಯಾತಿವಾದಿಗಳು ಇನ್ನೊಂದು ಶಂಕ ಅಂದರೆ ಬೇರೆ ಇನ್ನೊಬ್ಬರು ಮಾಡಲ್ಪಟ್ಟಂಥ ಶಂಕಾದು ಅಖ್ಯಾತಿಯಿಂದ ಉದ್ಧಾರ. ಅನ್ಯ ಕೃತ ಶಂಕಾಕ ಬೇರೆಯವರು ಇನ್ನೊಂದು ಶಂಕ ಮಾಡ್ತಾರೆ, ಆ ಶಂಕಾದು ಅಖ್ಯಾತಿ ಅದಕ್ಕೆ ಅವು ಶಂಕಾಕ್ಕೆ ಉದ್ಧಾರ ಸಮಾಧಾನ ಹೇಳ್ತಾರೆ. ಬೇರೆ ಯಾರೋ ಗ್ರಂಥಕರ್ತರು ಈ ಶಂಕ ಮಾಡ್ತಾರೆ ಅವನ ಇದ್ರ ಮೇಲೆ, ಅದಕ್ಕೆ अख्याति ಅದಕ್ಕೆ समाधान ಹೇಳ್ತಾನೆ ತಿಳ್ಕೊ. और जो शास्त्रांतर वाले ऐसे कहे, शास्त्रांतर वाले अंद्रे सांख्य पातंजलि मीमांसा वेदांतिಗಳು ಬಿಟ್ಟು ಹಾಂ ज्या पदार्थ में इष्ट साधनता ज्ञान होवे तामे प्रवृत्ति होवे अವು ಇವು ನೇಮ ನೆನಪಿಟ್ಕೊಳ್ಳಿ. ಯಾವ ಪದಾರ್ಥದಲ್ಲಿ ಇಷ್ಟ ಸಾಧನತಾ ಜ್ಞಾನ ಇರೋದು ಅದರಲ್ಲಿ ಪ್ರವೃತ್ತಿ ಆಗುತ್ತದೆ. ಎಲ್ಲರಿಗೆ ಇಷ್ಟ ಇಚ್ಛಾಕ್ಕೆ ವಿಷಯಕ್ಕೂ ಇಷ್ಟ ಕೈ ಹೌದಿಲ್ಲ. ಎಲ್ಲರಿಗೆ ಬಂಗಾರ ಇಷ್ಟದ, ಬಂಗಾರ ಇಷ್ಟ ಐತೆ ಅಲ್ರಿ ಏನಿಲ್ಲ. ಬೆಳ್ಳಿ ಬಂಗಾರ ಇಷ್ಟ ಐತೆ ಇಷ್ಟ ಇಚ್ಛಾಕ್ಕೆ ವಿಷಯ ಐತಿಲ್ಲ ಹೌದಾ. ಅದಕ್ಕೆ ಆ ಪದಾರ್ಥದಲ್ಲಿ ರಜತ ಪದಾರ್ಥದಲ್ಲಿ ಇಷ್ಟ ಸಾಧನತಾ ಜ್ಞಾನ ಇರೋದು ಅಂದರೆ ಯಾವ ಪದಾರ್ಥದಲ್ಲಿ ಇಷ್ಟ ಸಾಧನತಾ ಜ್ಞಾನ ಇರುವುದೋ ಅದರಲ್ಲಿ ಎಲ್ಲ ಪ್ರವೃತ್ತಿ ಆಗ್ತಾಯಿದ್ದೀನಿ ಪ್ರೀತಿತ. ಅವ್ರ ಜಾಮ್ಯ ಅನಿಷ್ಟ ಸಾಧನತಾ ಜ್ಞಾನ ಹೋವೆ ತಾಸೆ ನಿವರ್ತಿ ಹೋವೆ. ಇದೊಂದು ನಿಯಮ. ಅನಿಷ್ಟ ಸಾಧನತಾ ಇರುವುದು ಅದರಿಂದ ಪ್ರವೃತ್ತಿ ಆಗುತ್ತದೆ. ಅಂದರೆ ಬೆಳ್ಳಿ ಪದಾರ್ಥ ಇಷ್ಟ ಸಾಧನತಾ ಜ್ಞಾನ ಆಗೋಣ ಅದರಲ್ಲಿ ಪ್ರವೃತ್ತಿ ಆಗುತ್ತದೆ. ಅನಿಷ್ಟ ಯಾವುದರಲ್ಲಿ ಅನಿಷ್ಟ ಸಾಧನತಾ ಜ್ಞಾನ ಆಗುವುದು, ಸರ್ಪದಲ್ಲಿ ಅನಿಷ್ಟತಾ ಸಾಧನ ಜ್ಞಾನ ಆಗುವುದು, ಆ ಸರ್ಪದಿಂದ ನಿವೃತ್ತಿ ಆಗುತ್ತದೆ. ಹಿಂಗೆ ನಿಯಮ ಗೊತ್ತೈತಿ ನಿಮಗೆ. ಹಾಂ ಈಗ ನೋಡ್ರಿ, अख्यातिवादी के मत में जो शुक्ति में इष्ट साधनता ज्ञान कहे तो, ಒಂದು ವೇಳೆ ನೀವು ಅಖ್ಯಾತಿಗಳ ಮತದಲ್ಲಿ ಶುಕ್ತಿಯಲ್ಲಿ ಇದು ಬೆಳೆಯಲ್ಲಿ ಶುಕ್ತಿಯಲ್ಲಿ ಇಷ್ಟ ಸಾಧನತಾ ಜ್ಞಾನ ಹೇಳಿದ್ದಾದರೆ ಬ್ರಹ್ಮಕಾಂಡೀಕಾರ ಹೋಗಿ ಬೆಳಿ ಇಷ್ಟ ಸಾಧನತಾ ಅಂದ್ರೆ ಬೆಳಿ. ಹಾಂ ಈಗ ಮ್ಯಾಗ ಬರ್ದಿರಲ್ಲ ಅದಕ್ಕೆ ಇಷ್ಟ ಸಾಧನತಾ ಅಂದರೆ ಬೆಳಿ ಜ್ಞಾನ ಅಂಗೀಕಾರ ಹೋಗಿ. ಯಾತೆ ಇಷ್ಟ ಸಾಧನತಾ ಜ್ಞಾನಕ್ಕೆ ಅಭಾವತೆ, ಆದ್ದರಿಂದ ಇಷ್ಟ ಸಾಧನತಾ ಜ್ಞಾನಕ್ಕೆ ಅಭಾವತೆ ಅಂದರೆ ಅಭಾವ ಅಲ್ಲಿ ಇಷ್ಟ ಸಾಧನತಾ ಜ್ಞಾನ ಅಭಾವ ಐತೆ ಅಂದರೆ ಶುಕ್ತಿ ಮೇ रस्तार्थी की प्रवृत्ति नहीं हुआ चाहिए. ಇಷ್ಟ ಸಾಧನತಾ ಜ್ಞಾನ ಅದರಲ್ಲಿ ಇಲ್ಲ ಅಭಾವದ ಅಂದರೆ ಏನಾಗ್ತದ, ಶುಕ್ತಿಯಲ್ಲಿ ಬೆಳ್ಳಿ ಇಚ್ಛಾ ಉಳ್ಳಲ್ಪಟ್ಟಂಥ ಪುರುಷನ ಪ್ರವೃತ್ತಿ ಆಗಬಾರ್ದಾಗಿತ್ತು, ಆಗೈತಿ. ಎಲ್ಲರೂ ತೊಳ್ಕೊ ಹೋಗ್ಯಾರೇನಿಲ್ಲ, ತೊಳ್ಕೊ ನಿಮ್ಗೆ ಗೊತ್ತಾಗತ್ತಿಲ್ಲ ಇದು. ಹಾಂ ಜನಕ ಪ್ರವೃತ್ತಿ ಆಗಬಾರ್ದಾಗಿತ್ತು ಇಷ್ಟೇ. ಜನಕ್ಕೆ ಕಾರಣ ಪ್ರವೃತ್ತಿ ನೀವು ವಾಚಯಿ ಅಂದರೆ ಪ್ರವೃತ್ತಿ ಆಗಬಾರ್ದಾಗಿತ್ತು. ಹಾಂ ನೋಡಿ ಮತ್ತೊಂದು ಗೊತ್ತಿನ ಮೇಲೆ ಏನು ನಿಯಮ ಗೊತ್ತಿಲ್ಲ, ಎರಡು ನಿಯಮ ಹೇಳಿದರು, ಇಷ್ಟ ಸಾಧನತ ಅನಿಷ್ಟ ಸಾಧನತ. ಒಂದು ವೇಳೆ ನೀವು ಕದಾಚಿತ್ ಈ ಶುಕ್ತಿಯಲ್ಲಿ ಇಷ್ಟ ಸಾಧನತ ಒಪ್ಪಿದರೆ, ರಜ್ಜುವಿನಲ್ಲಿ ಅನಿಷ್ಟ ಸಾಧನತ ಒಪ್ಪಿದರೆ ಅದು ಪ್ರವೃತ್ತಿ ಆಗಬಾರ್ದಾಗಿತ್ತು, ನಿವೃತ್ತಿ ಆಗಬಾರ್ದಾಗಿತ್ತು. ಅಖ್ಯಾತಿ ಮತದಲ್ಲಿ ಒಂದು ವೇಳೆ ಶುಕ್ತಿಯಲ್ಲಿ ಇಷ್ಟ ಸಾಧನತ ಜ್ಞಾನ ಹೇಳಿದರೆ ಬ್ರಹ್ಮದ ಅಂಗೀಕಾರ ಆಗುತ್ತದೆ. ಇಷ್ಟ ಸಾಧನತ ಅದನಲ್ಲಿ ಇಲ್ಲ. ಆದ್ದರಿಂದ ಇಷ್ಟ ಸಾಧನತ ಜ್ಞಾನದ ಅಭಾವದಿಂದ ಶುಕ್ತಿ ಮೇ ರಸ್ತಾರ್ಥಿಕೆ ಪ್ರವೃತ್ತಿ ನೈ ವಾಚ್ಯವೇ. ಇದರ ಅಭಾವದಂತ ಅಂದರೆ ಅಜ್ಞಾನದು ಅಂದರೆ ಎಲ್ಲರೂ ಶುಕ್ತಿಯಲ್ಲಿ ಬೆಳಿ ಇಚ್ಛಾ ಉಳ್ಳಲ್ಪಟ್ಟಂಥವರು ಪ್ರವೃತ್ತಿ ಆಗ್ಯಾರ. ಪ್ರವೃತ್ತಿ ಆಗಬಾರ್ದಾಗಿತ್ತು. ಯಾರು ಬೆಳೆ ಅಂತ ನೋಡ್ಲಿಕ್ಕೆ ಹೋಗ್ಬೇಡ್ದೆ, ಬೆಳೆ ತೊಗೊಳಕ್ಕೆ ಯಾರು ಹೋಗ್ಬಾರ್ದು ಪಂತ ಹೋಗ್ಯಾರ. ತೈಸೆ ಹಾಂ रज्जु निवर्तिला तैसे रज्जु में अनिष्ट साधन तो है नहीं. हग्ग अनिष्ट अदन यारिगरे हाव अनिष्ट अद, हाव अनिष्ट अद पण हग्ग
ಅದು ಬಿಡೋದು ಅನಿಷ್ಟ ಅದನ್ನು ಇಲ್ಲ. अनिष्ट साधनता ज्ञान क्या बोलते, अनिष्ट साधनता है नहीं, ताका ज्ञान माने तो ಅದರ ಜ್ಞಾನ ನೀವು ಒಪ್ಪದಿ ಅಂದರೆ ಬ್ರಹ್ಮದ ಅಂಗೀಕಾರ ಆಗುತ್ತದೆ. ಯಾತೆ ಅನಿಷ್ಟ ಸಾಧನತಾ ಜ್ಞಾನಕ್ಕೆ ಅಭಾವತೆ ನಿವೃತ್ತಿ ನೈ ಹೋಗಿ. ಆದರೂ ನಿಶ್ಚಯ ರೂಪ ಜ್ಞಾನ ಆಗಿದ್ರೇ ಯಾವುದೇ ಕ್ರಿಯೆ ಸಂಭವಿಸ್ತೈತಿ. ಬೆಳ್ಳಿ ಅಂತ ನಿಶ್ಚಯ ಆಯಿತು ಅಂದರೆ ತೋಳದು ಹೋಗ್ತಾನೆ. ಸರ್ಪ ನಿಶ್ಚಯ ಆಯಿತು ಅಂದರೆ ಓಡಿ ಹೋಗ್ತಾನೆ. ಹಾಂ, अनिष्ट साधनता ज्ञान के अभावते निवृत्ति नहीं हुआ चाहिए, निवृत्ति ಆಗಬಾರ್ದಾಗಿತ್ತು. ವಿಚಾರಿತಿಲ್ಲ ಈಗ. ಆದರೂ ಪ್ರವೃತ್ತಿ ನಿವೃತ್ತಿ ಆಗ್ಯಾರಲ್ಲ, ಪ್ರವೃತ್ತಿ ನಿವೃತ್ತಿ ಆಗ್ಯಾರೇನಿಲ್ಲ. ಹಾಂ, ಯಾತೆ ಬ್ರಹ್ಮಜ್ಞಾನ ಅವಶ್ಯಕ ಹೇ. ಆದ್ದರಿಂದ ನಿನ್ನ ಮಧ್ಯದಲ್ಲಿ ಬ್ರಹ್ಮಜ್ಞಾನ ಅವಶ್ಯ ಒಪ್ಪಲಿಕೆಯೇ ಬೇಕು. ಇಷ್ಟು ಯಾವ ಅನ್ಯ ಶಾಸ್ತ್ರಕಾರರು ಈ ರೀತಿಯಿಂದ ನಿನ್ನ ಮಧ್ಯದಲ್ಲಿ ಬ್ರಹ್ಮಜ್ಞಾನ ಅವಶ್ಯ ಒಪ್ಪಬೇಕು ಅಂತ ಹೇಳಿದರು. ಈಗ ಅದಕ್ಕೆ ಅವ್ರು ಹೇಳುವ ಶಂಕೆಗೆ ತಾಕ ಇಸ್ ರೀತಿ ಸೇ ಅಖ್ಯಾತಿವಾದಿ ಸಮಾಧಾನ ಕರೆ ಹೇ. ಉದ್ಧಾರ ಅಂದ್ರೆ ಉದ್ಧಾರ ಫೀಲ್ಡಿಂಗ್. ಈಗ ಅವ ಅಖ್ಯಾತಿವಾದಿ ಅವರಿಗೆ ಸಮಾಧಾನ ಹೇಳ್ತಾನೆ. ಬ್ರಹ್ಮಜ್ಞಾನ ಒಪ್ಪದಿದ್ದರೂ ಕೂಡ ಪ್ರವೃತ್ತಿ ನಿವೃತ್ತಿ ಸಫಲ ಆಗ್ತೈತಿ. ಹೆಂಗೆ ಆಗ್ತೈತಿ? ಜಾ ಪದಾರ್ಥ ಮೇ ಪುರುಷಕಿ ಪ್ರವೃತ್ತಿ ಹೋವೆ. ಯಾವ ಪದಾರ್ಥದಲ್ಲಿ ಪುರುಷನ ಪ್ರವೃತ್ತಿ ಆಗೋದು ಅಂದರೆ ಮುಂಭಾಗದಲ್ಲಿ ಏನಾದರೂ ಬೆಳ್ಳಿಲ್ಲ, ಶುಕ್ತಿ ಐತಿ. ಶುಕ್ತಿ ನೋಡಿದ ಕೂಡಲೇ ಅವರಿಗೆ ಪದಾರ್ಥದಲ್ಲಿ ಪ್ರವೃತ್ತಿ ಆಗುತ್ತದೆ. ತಾ ಪದಾರ್ಥಕ ಅಂದರೆ ಶುಕ್ತಿ ರೂಪ ಪದಾರ್ಥಕ ಸಾಮಾನ್ಯ ರೂಪತೆ ಪ್ರತ್ಯಕ್ಷ ಜ್ಞಾನ. ಅಲ್ಲಿ ಸಾಮಾನ್ಯ ರೂಪತೆ ಪ್ರತ್ಯಕ್ಷ ಜ್ಞಾನ ಅದಲ್ಲ ಏನ್ರಿ, ಹಿಂಗೆ ಕೌನ್ಸ್ ಮಾಡಿ ಒಂದು ಆಕಡೆ ಹಾಕ್ರಿ ಮ್ಯಾಲ. ಅಂದರೆ ಇವು ಮುಂದೆ ಹಂಗೆ ಬರ್ತಾವೆ. ಈಗ 4 ಅವು 4 ನೆನಪು ಇರಬೇಕು. ಸಾಮಾನ್ಯ ರೂಪತೆ ಪ್ರತ್ಯಕ್ಷ ಜ್ಞಾನ ಕೌನ್ಸ್ ಮಾಡಿ ಅದ್ರ ಮೇಲೆ ಒಂದು ಆಕಡೆ ಹಾಕ್ರಿ, ಪ್ರತ್ಯಕ್ಷ ಜ್ಞಾನ ಅಲ್ಲ ಎಲ್ಲರಿ. ಇಷ್ಟ ಪದಾರ್ಥಕ ಸ್ಮೃತಿ, ಇಷ್ಟ ಪದಾರ್ಥ ಜ್ಞಾನ ಸ್ಮೃತಿ, ಇದು ಎರಡನೇದು. और स्मृति के विषयते पूर्ववर्ती पदार्थ का भेद ज्ञान अभाव, ಇದು ಮೂರನೇದು. ವಿಷಯತೆ ಅಂದರೆ ಮುಂಭಾಗದಲ್ಲಿರುವ ಬೆಳ್ಳಿದು, ಮುಂಭಾಗ ವಿಷಯ ಅಂದರೆ ಬೆಳ್ಳಿದು. ಪೂರ್ವವರ್ತಿ ಪದಾರ್ಥಕ, ಪೂರ್ವವರ್ತಿ ಪದಾರ್ಥಕ ಅಂದರೆ ಶುಕ್ತಿ. ಭೇದ ಜ್ಞಾನ ಅಭಾವ ಅಂದರೆ ಎರಡು ಬೆಳ್ಳಿ ಮತ್ತು ಶುಕ್ತಿ ಎರಡೂ ವಿಷಯಗಳ ಭೇದ ಜ್ಞಾನ ಅಭಾವ, ವಿಷಯಗಳ ಭೇದ ಜ್ಞಾನ ಅಭಾವ. ಬತ್ತೇನು ಪ್ರಭು? ಇದನ್ನು ಸಾಮಾನ್ಯ ರೂಪದಿಂದ ಒಂದು ಪ್ರತ್ಯಕ್ಷ ಜ್ಞಾನ, ಸಾಮಾನ್ಯ ರೂಪದಿಂದ ಇದಂದ್ರೆ ಸಾಮಾನ್ಯ ಆ ಶುಕ್ತಿಯ ಯಾವ ಪದಾರ್ಥಕ್ಕೆ ಪ್ರವೃತ್ತಿ ಆತುಂಡು ಅದರದ್ದು ಅಂದರೆ ಶುಕ್ತಿದು ಸಾಮಾನ್ಯ ರೂಪದಿಂದ ಇದಂದ್ರೆ ಪ್ರತ್ಯಕ್ಷ ಜ್ಞಾನ. ಮತ್ತು ತಮ್ಗೆ ಇಷ್ಟ ಪದಾರ್ಥ ಸ್ಮೃತಿ ಸಾಲು ಜ್ಞಾನದಿಂದ ಇಷ್ಟ ಪದಾರ್ಥ ಸ್ಮೃತಿ ಎರಡು. ಇನ್ನು ಸ್ಮೃತಿ ವಿಷಯತೆ, ಸ್ಮೃತಿಗೆ ವಿಷಯ ಅವರು ಬೆಳ್ಳಿ, ವಿಷಯ ಸ್ಮೃತಿ ವಿಷಯ ಅಂದರೆ ಬೆಳ್ಳಿ. ಮುಂಭಾಗದಲ್ಲಿರುವ ಪದಾರ್ಥ ಅಂದರೆ ಶುಕ್ತಿ ಅದಲ್ಲ. ಈ ಎರಡು ಬೆಳ್ಳಿ ಮತ್ತು ಶುಕ್ತಿ ಎರಡೂ ವಿಷಯಗಳದು ಭೇದದ, ಎರಡು ವಿಷಯಗಳದ್ದು ಏನದ ಭೇದದ. ಪರಂತು ಎರಡು ವಿಷಯಗಳ ಭೇದ ಜ್ಞಾನದ ಅಭಾವ, ಹಾಂ ಆ ಜ್ಞಾನದ ಅಭಾವ ಅದ ಅಂದರೆ ಪ್ರವೃತ್ತಿ, ಅಂದರೆ ಪ್ರವೃತ್ತಿ ठीक है. विषयते पूर्ववर्ती पदार्थ का भेद ज्ञान अभाव, तैसे स्मृति ज्ञान का पूर्ववर्ती के ज्ञान थे. पूर्ववर्ती के ज्ञान थे ಅಂದರೆ ಪ್ರತ್ಯಕ್ಷ ಇದಂ ಜ್ಞಾನ, ಇದಮ್ದು ಹಾಂ ಪ್ರತ್ಯಕ್ಷ ಜ್ಞಾನ, ಸ್ಮೃತಿ ಜ್ಞಾನ ಮತ್ತು ಪ್ರತ್ಯಕ್ಷ ಜ್ಞಾನ. ಈ ಎರಡು ಜ್ಞಾನದಿಂದರೆ ಅಂದರೆ ಎರಡು ಜ್ಞಾನಗಳ ಭೇದ ಜ್ಞಾನ ಅಭಾವ, ಎರಡು ವಿಷಯಗಳ ಭೇದ ಜ್ಞಾನ ಅಭಾವ, ಎರಡು ಜ್ಞಾನಗಳನ್ನು ಕೂಡ ಭೇದ ಜ್ಞಾನ ಅಭಾವ. ಇದು ಪ್ರತ್ಯಕ್ಷ ಜ್ಞಾನ, ಇದು ಸ್ಮೃತಿ ಜ್ಞಾನ. ಭೇದ ಐತಿಲ್ಲ ಏನಿಸಿದ? ಇದು ಪ್ರತ್ಯಕ್ಷ ಜ್ಞಾನ, ಇದು ಸ್ಮೃತಿ ಜ್ಞಾನ.
ಭೇದ ಅದಿಲ್ಲ, ಎರಡು ಜ್ಞಾನ. ಇದು ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಶುಕ್ತಿ, ಸ್ಮೃತಿ ಜ್ಞಾನಕ್ಕೆ ವಿಷಯ ಬೆಳ್ಳಿ. ಶುಕ್ತಿ ಬೆಳ್ಳಿಗೆ ಭೇದದಿಲ್ಲ, ಅಂದರೆ ವಿಷಯಗಳ ಭೇದ ಅಂದರೆ ಭೇದ ಜ್ಞಾನ ಅಭಾವ. ಹಂಗೆ ಇದು ಪ್ರತ್ಯಕ್ಷ ಜ್ಞಾನ, ಇದು ಪ್ರತ್ಯಕ್ಷ ಜ್ಞಾನ. ಬೆಳ್ಳಿದು ಸ್ಮೃತಿ ಜ್ಞಾನ. ಮತ್ತು ಎರಡು ಜ್ಞಾನಗಳ ಭೇದದಿಲ್ಲ, ಆ ಭೇದ ಜ್ಞಾನ ಅಭಾವ. ಇದು ಮೊದಲು ಇವು ನಾಲ್ಕು ನಮ್ಮ ತೆರೆಗಿದ್ದರೆ ಮುಂದೆ ತಿಳಿತೈತೆ ನೋಡಿ. ಹಾಂ, इतनी सामग्री प्रवृत्ति की हेतु है. इष्ट सामग्री प्रवृत्ति कारण अद याते ब्रह्मज्ञानविना प्रवृत्ति संभव है. ಆದ್ದರಿಂದ ಬ್ರಹ್ಮಜ್ಞಾನ ಒಪ್ಪದಿದ್ದರೂ ಕೂಡ ಪ್ರವೃತ್ತಿ ಸಂಭವಿಸುತ್ತದೆ. ನಿನ್ನ ಮತದಲ್ಲಿ ಪ್ರವೃತ್ತಿ ಆಗಬೇಕಾಗಿತ್ತು, ಪ್ರವೃತ್ತಿ ಆಗಬಾರ್ದಾಗಿತ್ತು ಅಂತ ಹೇಳಿರ್ಲಿಂದ ಅವರಿಬ್ಬರು ಹಿಂದೆ ಶಂಕ. ಹಾಂ, ಪ್ರವೃತ್ತಿ ಆಗಬಾರ್ದಾಗಿತ್ತು. ಇಷ್ಟ ಸಾಧಂಥ ಜ್ಞಾನ ನೀವು ಒಪ್ಪಲಿಲ್ಲ ಅಂದ್ರೆ, ಅಥವಾ ಅನಿಷ್ಟ ಸಾಧಂಥ ಜ್ಞಾನ ನೀವು ಒಪ್ಪಲಿಲ್ಲ ಅಂದರೆ, ಶುಕ್ತಿಯಲ್ಲಿ ಬೆಳೆಯಲಿಲ್ಲ ಅವಿನಲ್ಲಿ ಅಂದರೆ ಬ್ರಹ್ಮಜ್ಞಾನ ಅವಶ್ಯಕ ಒಪ್ಪಬೇಕು. ಹಾಂ, ಆದರೆ ಇನ್ನು ಬ್ರಹ್ಮಜ್ಞಾನ ಅವಶ್ಯಕತೆ ಮೇಲೆ ಹೇಳಿದ್ರು. ಈಗ ಬ್ರಹ್ಮಜ್ಞಾನ ಒಪ್ಪದ ಇದ್ದರೂ ಕೂಡ ಪ್ರವೃತ್ತಿ ಅಂತ ಹೇಳೋದು ಸಂಭವಿಸುತ್ತದೆ. ಈಗ ಒಂದು 4 ಏನು ಕೊಟ್ಟ ನಾವು ನಾಲ್ಕು ಆ 4ರದು ಒಂದೊಂದು ಪದಕೃತಿ ಬಿಡಿಸಿ ಹೇಳ್ತಾ ನೋಡಲಿ. ಜೋ विषय का और ज्ञान का भेद ज्ञान अभावी प्रवृत्ति में हेतु कहेतो. ಒಂದು ವೇಳೆ ವಿಷಯದು ಮತ್ತು ಜ್ಞಾನದು ಭೇದ ಜ್ಞಾನ ಅಭಾವವೇ, ಭೇದ ಜ್ಞಾನ ಅಭಾವ ಪ್ರವೃತ್ತಿಯಲ್ಲಿ ಕಾರಣ ಅಂತ ಹೇಳಿದ್ದಾದರೆ, ಪ್ರವೃತ್ತಿಗೆ ವಿಷಯಗಳ ಭೇದ ಜ್ಞಾನವ ಹಾಂ ವಿಷಯದು ಮತ್ತು ಜ್ಞಾನದು ಎರಡರ ಕೆಳಗಿಂದ ಎರಡರದು ವಿಷಯಕ ಮತ್ತು ಜ್ಞಾನಕ ಭೇದ ಜ್ಞಾನ ಅಭಾವಿ ಪ್ರವೃತ್ತಿ ಮೇ ಹೇತು ಕಹೇತ್ತು ಹೇಳಿದ್ದಾದರೆ ತಿಳಿತ ನಿಮಗೆ. ಹಾಂ, ಉದಾಸೀನ ದಶಾ ಮೇ ಪ್ರವೃತ್ತಿ ಹುಯಿ ಚಾಯಿ. ಉದಾಸೀನ ದಶದಲ್ಲಿ ಆಗಬೇಕಾಗಿತ್ತು. ಉದಾಸೀನ ಸುಮ್ಮನೆ ಕುಂತಾನ, ಸುಮ್ಮನೆ ಏನು ಮಾಡ್ಲತ್ತೀರಿ? ಏನೂ ಇಲ್ಲ, ವಿಷಯನೂ ಇಲ್ಲ, ಜ್ಞಾನವೂ ಇಲ್ಲ, ಸುಮ್ಮನೆ ಕುಂತಾನೆ. ಮತ್ತು ಏನು ನೋಡ್ಲಕತ್ತೀಯಲ್ಲಿ? ಹಾಂ, ಏನಿಲ್ಲ, ಏನಿಲ್ಲ ಅಂದರೆ ವಿಷಯನೂ ಇಲ್ಲ, ಜ್ಞಾನವೂ ಇಲ್ಲ. ಉದಾಸೀನದಲ್ಲಿ ಜ್ಞೇಯ ಇರುವುದೇ ಇಲ್ಲ, ಉದಾಸೀನದಲ್ಲಿ ಜ್ಞೇಯ ಇರುವುದೇ ಇಲ್ಲ. ಉದಾಸೀನ ಲಕ್ಷಣ ಕಳಗಿರಿ. ನಾನು ಅಂದರೆ ಮತ್ತೆ ಉದಾಸೀನ ಎಲ್ಲಿ ಬಂದೈತೆ ನಿಮ್ಗೆ? ಜಾಗೃತ ಲಕ್ಷಣ ಏನು? ಅದು ಚಂದ್ರದ ನೋಡ್ಬೇಕು ರೀ. ಈಗ ಪ್ರಭಾಕರ್ ತಂದಿರ ಅದೇ ಕೇಳ್ತೀರಿ ಸುಮ್ಮನೆ. ಹಾಂ, स्वप्न और सुषुप्ति से न होवे इंद्रिय जन्य और इंद्रिय जन्य के आधार काल का जो काल का हाँ, इंद्रियजन्य अथवा इंद्रियजन्य ज्ञान के संस्कार का आधार काल होवे तो सुषुप्ति कहे है. ಹೌದಲ್ಲ? ಹಾಂ, ಬರೀ ಈಗ ಮತ್ತೀಗೇನು ಮುಂದೆ ಮತ್ತೆ ಅದು ಉದಾಸೀನ ಹೇಳ್ಬೇಕಲ್ಲ ನಮಗೀಗ. ಅಷ್ಟಕ್ಕೆ ಕೇಳೋದು, ದೂಸರ ಏನು ಕೇಳೋದು ಬರುತ್ತಿಲ್ಲ ನಿಮಗೆ. ಇಂದ್ರಿಯಜನ್ಯ ಜ್ಞಾನಕ್ಕೆ ಆಧಾರ ಕಾಲ ಹೋವೆ. ಇಂದ್ರಿಯಜನ್ಯ ಜ್ಞಾನಕ್ಕೆ ಈಗ ಇಂದ್ರಿಯಜನ್ಯ ಜ್ಞಾನ, ಈಗ ಇಂದ್ರಿಯಜನ್ಯ ಜ್ಞಾನ ಇದಕ್ಕೆ ಎಚ್ಚರಿಕೆ ಜಾಗೃತ. ಒಬ್ಬ ಮನುಷ್ಯ ಉದಾಸೀನ ಕೂತಾನೆ, ಎಚ್ಚರಿಕೆ ಕೂತಾನೆ, ಸುಮ್ಮ ಕುಂತಾನೆ, ಏನು ಏನಿಲ್ಲ, ಎಚ್ಚರಿಕೆ ಅದನಿಲ್ಲ. ಇಂದ್ರಿಯಜನ್ಯ ಜ್ಞಾನಕ್ಕೆ ಜಾಗೃತ ಅಂದಗತ್ತೀರಿ. ಉದಾಸೀನದಲ್ಲಿ ಕಂಬಿತ್ತಲ್ಲ ನಿಮ್ಮದು, ಹೌದಲ್ಲ? ಹಾಂ, ಈಗ ನಾವು ಪದಕೃತಿಗೆ ಆ ಕಡೆ ಹೋಗೋದು ಬೇಡ ಅಂದರೆ ಇವು ಸ್ವಲ್ಪ ಕಠಿಣ. ನಿಮ್ಗೆ ಅಲ್ಲಿ ಲಕ್ಷಣ ಬೇಕಾಗಿತ್ತು ಅಂದರೆ ಪಕ್ಷಪಾತ ಶೂನ್ಯ, ಉದಾಸೀನ. ಪಕ್ಷಪಾತ ಶೂನ್ಯ ಅಥವಾ ಪ್ರಪಂಚ ಶೂನ್ಯ, ಅಥವಾ ಪಕ್ಷಪಾತ ಶೂನ್ಯ ಪ್ರಪಂಚ ಶೂನ್ಯ ಅಂದರೆ ಬರ್ತದೆ. ಪಕ್ಷಪಾತ ಶೂನ್ಯ ಉದಾಸೀನ, ಪ್ರಪಂಚ ಅದು ಉದಾಸೀನ, ರಾಗದ್ವೇಷ ರಹಿತ. ಹಾಂ, ರಾಗದ್ವೇಷ ರಹಿತ ಉದಾಸೀನ ಎಲ್ಲರಿಗೂ ಬರ್ತದೆ ಲಕ್ಷಣ. ಹಾಂ, ಅದು ಪಕ್ಷಪಾತ ಶೂನ್ಯ. ಪಕ್ಷಪಾತ ಶೂನ್ಯ ಅಥವಾ ಪ್ರಪಂಚ ಶೂನ್ಯ ಉದಾಸೀನ ಬರ್ದಿರಲಿಲ್ಲ ಅದು.
ಲಕ್ಷಣ. ಹಾಂ, ಈಗ ಒಂದು ನೋಡಿರಿ, ಮತ್ತು ಈ ಪದಕೃತಿ ಬಿಡಿಸೋತನ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಈ ಪದಕೃತಿನೇ ಸ್ವಲ್ಪ ಕ್ಲಿಷ್ಟ ಅದು. ಎರಡು ವಿಷಯಗಳ ಭೇದ ಜ್ಞಾನ ಅಭಾವ, ಜ್ಞಾನಗಳ ಭೇದ ಜ್ಞಾನ ಅಭಾವ ಇಷ್ಟೇನೋ ಪ್ರವೃತ್ತಿ ಕಾರಣ ಹೇಳಿದ್ದಾದರೆ ಉದಾಸೀನ ದಶದಲ್ಲಿ ಪ್ರವೃತ್ತಿ ಆಗಬೇಕಾಗಿತ್ತು. ಹಾಂ, जो केवल विषय का सामान्य ज्ञान सहित ಆ ವಿಷಯಗಳದ ಶುಕ್ತಿದು ಸಾಮಾನ್ಯ ವಿಷಯಗಳದು ಅಂದರೆ ಶುಕ್ತಿದು ಸಾಮಾನ್ಯ ಜ್ಞಾನ ಸಹಿತ ಇಷ್ಟದ ಸ್ಮೃತಿವೇ ಪ್ರವೃತ್ತಿ ಕಾರಣ ಅಂತ ಹೇಳಿದ್ದಾದರೆ, ಇಷ್ಟ ಇಚ್ಛಾಕಿಷಯ ಇಷ್ಟ ಬೆಳೆದು ಸ್ಮೃತಿನೇ ಪ್ರವೃತ್ತಿ ಕಾರಣ ಅಂತ ಎಡ್ಡೆ ಇಟ್ಟು ಹೇಳಿದ್ದಾದರೆ ಇದೆ ನಿಮ್ಗೆ. ವಿಷಯದು ಸಾಮಾನ್ಯ ಜ್ಞಾನ ಮತ್ತು ಇಷ್ಟದ ಸ್ಮೃತಿ ಇಷ್ಟೇ ಪ್ರವೃತ್ತಿ ಕಾರಣ ಅಂತ ಹೇಳಿದ್ದಾದರೆ ದೇಶಾಂತರೇ ತದ್ರಜತಂ ಕಿಂಚಿತ್ ಇದಂ. ದೇಶಾಂತರದಲ್ಲಿ ಬೆಳೆ ಐತಿ, ದೇಶಾಂತರದಲ್ಲಿ ಬೆಳೆ ಐತಿ, ಇಲ್ಲೇನೋ ಬಿದ್ದೈತಿ. ಬೆಳೆ ಏನೈತಿ ದೇಶಾಂತರದಲ್ಲಿ ಐತಿ, ಅದು ಇಲ್ಲಿ ಏನೋ ಬಿದ್ದೈತಿ. ಬರ್ತೈತಿ ನಿಮ್ಗೆ. ಹಿಂಗೆ ಅವನಿಗೆ ಆಯ್ತಂದ್ರೆ ಪ್ರವೃತ್ತಿ ಆಗ್ತಾನೆ. ನಮ್ಮ ಏನೋ ಬಿದ್ದೈತಿ ಅಂದ್ರೆ ಪ್ರವೃತ್ತಿ ಯಾಕಾಗ್ತಾನವ. ಬೆಳ್ಳಿ ದೇಶಾಂತರದಲ್ಲಿ ಅದ ಬಜಾರ್ದಾಗ, ಮುಂಬ ಏನೋ ಬಿದ್ದೈತಿ ಇಷ್ಟೇ. ಬೆಳ್ಳಿ ಏನಿಲ್ಲ, ಏನೂ ಇಲ್ಲ, ಏನೋ ಬಿದ್ದೈತಿ. ಹಿಂಗೆ ಆಗಿದ್ರೆ ಅವನಿಗೆ ಪ್ರವೃತ್ತಿ ಆಗ್ತಾನೇನವ ಇಲ್ಲ. ದೇಶಾಂತರೇ ತದ್ರಜತಂ ಕಿಂಚಿತ್ ಇದಂ. इस रीति से देशांतर संबंधी रूपते रजत की स्मृति. ನೋಡಿ, ದೇಶಾಂತರ ಸಂಬಂಧಿ ರೂಪದಿಂದ ಆ ದೇಶಾಂತರ ಸಂಬಂಧಿ ಅದದು. ಈಗ ವರ್ತಮಾನ ಸಂಬಂಧ ಅಥವಾ ಈ ದೇಶ ಸಂಬಂಧ ಇಲ್ಲ. ದೇಶಾಂತರ ಸಂಬಂಧಿ ರೂಪತೆ ರಜತದ ಸ್ಮೃತಿ ಆಯ್ತಿಲ್ಲ ಒಂದು. ಇನ್ನು ಶುಕ್ತಿಕ ಕಿಂಚಿತ್ ರೂಪತೆ ಜ್ಞಾನ ಹೋವೆ. ಶುಕ್ತಿದು ಕಿಂಚಿತ್ ರೂಪತೆ ಅಂದರೆ ಏನೋ ಬಿದ್ದೈತಿ, ಕಾಯ್ತರಿ ಪಳ್ಳ ಏನೋ ಬಿದ್ದೈತಿ ಹಿಂಗೆ. ಹಾಂ, ಹೋವೆ ತಾ ಬಿ ರಸ್ತಾರ್ಥಿಕಿ ಪ್ರವೃತ್ತಿ ಹುಯಿ ಚಾಯೆ. ಅಲ್ಲಿ ಆದರೂ ಬೆಳಿ ಇಚ್ಛಾ ಉಳಲ್ಪಟ್ಟಂಥ ಪುರುಷಂದು ಪ್ರವೃತ್ತಿ ಆಗಬೇಕಾಗಿತ್ತು. ಅಸ್ಪಷ್ಟ ಪ್ರತೀತಿ ಅಂದ್ರೆ ಹಾಂ, ಕಿಂಚಿತ್ ರೂಪ ಸೇ ಅಂದ್ರೆ ಅಸ್ಪಷ್ಟ ಪ್ರತೀತಿ. ಸಾಮಾನ್ಯ ಜ್ಞಾನ ಕಿಂಚಿತ್ ರೂಪತೆ ಅಂದ್ರೆ ಇಲ್ಲಿ ಏನೋ ಬಿದ್ದೈತಿ. ಹಾಂ, ಆದರೂ ಅಲ್ಲಿ ಅವನಿಗೆ ಇನ್ನೂ ಇದು ಗುರುತಾರೆ, ಏನೋ ಬಿದ್ದೈತಿ. ಇದಂ ರೂಪದಿಂದ ಪ್ರತ್ಯಕ್ಷ ಜ್ಞಾನ ಅಂದ್ರೇ ಏನೋ ಬಿದ್ದೈತಿ, ಕಾಯ್ತರಿ ಪಳ್ಳ ಐತಿ. ಹಾಗನ್ನು ಅನ್ನಲ್ಲ, ನಿಶ್ಚಯ ಇಲ್ಲ, ಅವನು ನಿಶ್ಚಯ ಇಲ್ಲ, ಏನೋ ಬಿದ್ದೈತಿ. ನಸ್ಕತ್ಲೆ ನೋಡಿಕೊಳ್ಳೆ ಏನೋ ಅದು ಇಲ್ಲಿ ಅಂತಾನಿಲ್ಲ. ಹಾಂ, ಅದು ಕಿಂಚಿತ್ ತೃಪ್ತಿ ಅಂದ್ರೇ ಸಾಮಾನ್ಯ ಜ್ಞಾನ. ಇದು ಏನೋ ಬಿದ್ದೈತಿ, ಕಾಯ್ತರಿ ಪಳ್ಳ. ಹಾಂ, ಪ್ರವೃತ್ತಿ ಹುಯಿಚೆ ಪ್ರವೃತ್ತಿ ಆಗಬೇಕಾಗಿತ್ತು. ಯಾರ ಪ್ರವೃತ್ತಿ ಆತನ ಹಿಂಗೆ ಯಾತೆ. ಈಗ ಇಷ್ಟ ಪದಾರ್ಥತೆ ವಿಷಯ का ಭೇದ ಜ್ಞಾನ ಅಭಾವಿ ಪ್ರವೃತ್ತಿ का ಹೇತು ಹೈ. ಆದ್ದರಿಂದ ಈ ಇಷ್ಟ ಪದಾರ್ಥದೊಡನೆ ಬೆಳ್ಳಿದೊಡನೆ ಆ ವಿಷಯ ಅಂದ್ರೆ ಆ ಶುಕ್ತಿ ಇದಂ ಪ್ರತ್ಯಕ್ಷ ಜ್ಞಾನ. ಪ್ರತ್ಯಕ್ಷ ಈ ಭೇದ ಎರಡರದು ಭೇದ ಜ್ಞಾನ ಅಭಾವೇ ಪ್ರವೃತ್ತಿ ಕಾರಣ. ಬದಂತಿ ಇರ್ತೈತೆ ನಿಮ್ಗೆ. ಮ್ಯಾಗ ಬರೀ ವಿಷಯದ ಭೇದ ಜ್ಞಾನ ಇಷ್ಟ ಸ್ಮೃತಿ ನಾವು ಇಟ್ಟೇ ಹೇಳಿದೆವು. ದೇಶಾಂತರ ಐತದ್ರ ಸ್ತಂ ಕಿಂಚಿತ್ ಇದಂ ಅಂದ್ರೆ ಯಾರ ಪ್ರವೃತ್ತಿ ಆ ಥರ ಹಿಂಗೆ ಹೇಳೋಣ ಇಲ್ಲ, ಆಗುವುದಿಲ್ಲ. ಆದ್ದರಿಂದ ಆ ಇಷ್ಟ ಪದಾರ್ಥ ಅಂದರೆ ಬೆಳ್ಳಿದೊಡನೆ ಇದಂ ವಿಷಯದು ಭೇದ ಜ್ಞಾನ ಅಭಾವವೇ ಪ್ರವೃತ್ತಿ ಕಾರಣ, ಪ್ರವೃತ್ತಿಗೆ कारण. ಈಗ उक्त स्थल में इष्ट रजत का शुक्ति से भेद ज्ञान है. इष्ट उक्त स्थल में अंदर देशांतरे तद्रजतम किंचित इदम म्याग उक्त स्थल अंदर उक्त स्थल में इष्ट रजत का बेल्डिदु शुक्ति से भेद ज्ञान है. ಬೆಳ್ಳಿದು ಮತ್ತು ಶುಕ್ತಿದು ಭೇದ ಜ್ಞಾನ ಅದ ಅಂದರೆ ವಿಷಯಗಳ ಭೇದ ಜ್ಞಾನ ಅದ. ವಿಷಯಗಳದು ಭೇದ ಜ್ಞಾನದ ತಾಕ ಅಭಾವ ನೈ. ಆ ವಿಷಯಗಳ ಭೇದ ಜ್ಞಾನದ ಅಭಾವ ಐತಾನೆ ಅಲ್ಲಿ. ಹಾಂ, ತಾಕ ಅಭಾವ ನೈ ಅಂದರೆ ಭೇದ ಜ್ಞಾನದ ಅಭಾವ ಇಲ್ಲ. ಯಾತೆ ಪ್ರವೃತ್ತಿ ಹೋವೆ ನೈ.
भेदज्ञान अद पर भेदज्ञान अभाव ಇಲ್ಲ हाँ भेदज्ञान अभाव नहीं याते प्रवृत्ति होवे नहीं। जो इष्ट पदार्थ का पूर्ववर्ती से भेद ज्ञान अभावी प्रवृत्ति की सामग्री में मिलावे। ಈಗ ಒಂದು ವೇಳೆ ಇಷ್ಟ ಪದಾರ್ಥದ್ದು ಇಷ್ಟ ಪದಾರ್ಥ ಎರಡು ಪದಾರ್ಥಗಳದು पूर्ववर्ती से ಅಂದರೆ ಇದಮದೊಡನೆ ಕೇವಲ भेद ज्ञान अभावी प्रवृत्ति की सामग्री मिलावे। ಆದ್ದರಿಂದ ಮೇಲೆ ವಿಷಯಗಳ भेद ज्ञान अभाव प्रवृत्ति का ಹೇಳಿದರು। ಈಗ ಇಷ್ಟ ಪದಾರ್ಥದೊಡನೆ ಪೂರ್ವವರ್ತಿಯದು ಕೇವಲ भेद ज्ञान अभाव प्रवृत्ति ಅಂದರೆ भेद ज्ञान अभावನ ಅದ್ರಾಗ ಕೂಡಿಸ್ರಿ भेद ज्ञान अभावನ ಅದ್ರಾಗ ಮಿಲಾವೆ ಅಂದ್ರೆ ಕೂಡಿಸ್ರಿ ಏನ್ರಿ ತಿಳ್ತ ನಿಮಗೆ ವಿಷಯದ भेद ज्ञान अभाव ಏನಂತಂದಲ್ಲ ಈ ಇಷ್ಟ ಪದಾರ್ಥ ಅಂದರೆ ಎರಡು ಪದಾರ್ಥಗಳು ಮುಂಭಾಗದಲ್ಲಿ ಇರುವ भेद ज्ञान अभावವೇ ಆ भेद ज्ञान अभावವನ್ನು ಕೊಡಿ ಉಳಿದ ನೋಡಿ प्रवृत्ति की सामग्री में मिलावे। दोनों के ज्ञान का भेद ज्ञान अभाव नहीं कहे तो ಎರಡು ಜ್ಞಾನಗಳ भेद ज्ञान अभाव ಹೇಳಿ ಪದಕೃತಿ ಹೇಳಿಲ್ಲ ಅಂದರೆ ಕೂಡಿಸಲಿಲ್ಲ ಅಂದರೆ ಇದಂ ರಜತಂ ಮಿಶ್ರಿಸೆ ದೋ ಜ್ಞಾನ ಹೋಯ್ಕೆ ಇದು ಬೆಳ್ಳಿ ಅಂತ ಈ ರೀತಿಯಿಂದ ಎರಡು ಜ್ಞಾನ ಆಗಿ ಎರಡು ಜ್ಞಾನ ಇದು ಬೆಳ್ಳಿ ಅಂತ ಹಿಂಗೆ ಎರಡು ಜ್ಞಾನ ಆಗಿ ಹಾಗೆಂದ್ರೆ ಆಗಿದ್ರೂ ಕೂಡ ಇದು ನಿಮ್ಗೆ ಇದಮ್ಮ ರಸ್ತಂ ಈ ರೀತಿ ಎರಡು ಜ್ಞಾನ ಆಗಿದ್ರೂ ಕೂಡ ಇದಂ पदार्थ का मेरे को प्रत्यक्ष ज्ञान होया रजत का स्मृति ज्ञान होया इस रीति से दोनों ज्ञानों के भेद का ज्ञान होवे। ನೋಡಿ मेरे को प्रत्यक्ष ನನಗೆ ಆ ಇದಂ ಪದಾರ್ಥ ಪ್ರತ್ಯಕ್ಷ ಜ್ಞಾನ ಆಗೈತಿ ಬೆಳ್ಳಿದು ಸ್ಮೃತಿ ಜ್ಞಾನ ಆಗೈತಿ ಇದಂ ರಜತಂ ಈ ರೀತಿಯಿಂದ ಎರಡು ಜ್ಞಾನ ಆಗಿ ಅಂದರೆ ಆಗಿದ್ರೂ ಕೂಡ ಇದಂ ಪದಾರ್ಥದು ನನಗೆ ಪ್ರತ್ಯಕ್ಷ ಜ್ಞಾನ ಆಯಿತು ಇದಂ ಪದಾರ್ಥದು ಪ್ರತ್ಯಕ್ಷ ಜ್ಞಾನ ಆಯಿತು ಬೆಳ್ಳಿದು ಸ್ಮೃತಿ ಜ್ಞಾನ ಆಯಿತು ಈ ರೀತಿಯಿಂದ ಎರಡೂ ಜ್ಞಾನಗಳ ಭೇದ ಜ್ಞಾನ ಆಗುತ್ತದೆ ಎರಡು ಪ್ರತ್ಯಕ್ಷ ಜ್ಞಾನ ಸ್ಮೃತಿ ಜ್ಞಾನ ಎರಡು ಜ್ಞಾನಗಳು ಭೇದ ಜ್ಞಾನ ಆಗುತ್ತದೆ ಅಥವಾ ಇದಮ पदार्थ का ज्ञान ಅಂದರೆ प्रत्यक्ष ज्ञान रजत पदार्थ का स्मृति ज्ञान ಇದಂ रजत पदार्थ का स्मृति ज्ञान ಇದಂ पदार्थ का ज्ञान प्रत्यक्ष ಮೇಲೆ ಆಯ್ತಲ್ಲ ಇದಂ पदार्थ का ज्ञान ಅದಲ್ಲ ಅಲ್ಲಿ ಪ್ರತ್ಯಕ್ಷ ಬರ್ಕೋರಿ रजत पदार्थ का मत ज्ञान ಅದಲ್ಲ स्मृति ಬರ್ಕೋರಿ स्मृति ज्ञान मेरे को परस्पर भिन्न हुए है ನನಗೆ ಎರಡೂ ಪರಸ್ಪರ ಭಿನ್ನ ಆಗ್ಯಾವ ಈ ರೀತಿ से भेद ज्ञान होवे ಹಿಂಗೆ ಯಾರಿಗೆ भेद ज्ञान ಆಯಿತು ಅಲ್ಲಿ ಯಾರ ಪ್ರವೃತ್ತಿ ಆ ಥರನೂ ಯಾರು ಪ್ರವೃತ್ತಿ ನನಗೆ ಇದು ಪ್ರತ್ಯಕ್ಷ ಜ್ಞಾನ ಇದು ಸ್ಮೃತಿ ಜ್ಞಾನ ಈ ಎರಡು ಜ್ಞಾನಗಳದು भेद ಜ್ಞಾನದ ನನಗೆ ಎರಡೂ ಪದಾರ್ಥ ಹಿಂಗೆ भेद ज्ञान ಆಗೈತಿ ಹಿಂಗಾದರೆ ಯಾರು ತೊಗೊಳ್ಕೋತಾರ ಬೆಳ್ಳಿ ता भी विषय का भेद ज्ञान नहीं ಇದು ಬೆಳ್ಳಿ इससे भेद ज्ञान होवे ता भी विषय का भेद ज्ञान नहीं ಅಂದರೆ ವಿಷಯಗಳು ಇದು ಬೆಳ್ಳಿ ಅನ್ನೋದು ವಿಷಯಗಳ भेद ज्ञान ಇಲ್ಲ ಯಾತೆ ಪ್ರವೃತ್ತಿ ವಿಜಾಯಿ ವಿಷಯಗಳ भेद ज्ञान ಇಲ್ಲ ಆದರೂ ಇದಂ ರಸ್ತಂ ಅಂತ ಈ ಎರಡು ಪ್ರತ್ಯಕ್ಷ ಜ್ಞಾನ भेद ज्ञान ಇದ್ರೂ ಕೂಡ ಅಲ್ಲಿ ವಿಷಯಗಳ भेद ज्ञान ಇಲ್ಲದಿದ್ದರೂ ಪ್ರವೃತ್ತಿ ಆಗಬೇಕಾಗಿತ್ತು ಆದರೂ ಆಗೋದಿಲ್ಲ ಪ್ರವೃತ್ತಿ ಆಗಬೇಕಾಗಿತ್ತು ಪರಂತು ಆ ಥರ ಹಿಂಗೆ ಅಲ್ಲಿ ಆಗುವುದೇ ಇಲ್ಲ ಯಾತೆ ज्ञान का भेद ज्ञान अभाव भी प्रवृत्ति सामग्री में कया चाहिए ಆದ್ದರಿಂದ ನಾಲ್ಕನೇದು ಏನದಲ್ಲ ಎರಡು ಜ್ಞಾನಗಳ भेद ज्ञान अभाव भेद ज्ञान ಅದ ಪ್ರತ್ಯಕ್ಷ ಜ್ಞಾನ ಆಗೈತಿ ಸ್ಮೃತಿ ಜ್ಞಾನ ಆಗೈತಿ ಹಿಂಗೆ भेद ज्ञान ಇದ್ರೆ ಯಾರು ಪ್ರವೃತ್ತಿ ಆಗ್ತಾರೇನ ಯಾರೂ ಪ್ರವೃತ್ತಿ ಆಗೋದಿಲ್ಲ ಆದ್ದರಿಂದ ಎರಡೂ ಜ್ಞಾನಗಳದ भेद ज्ञान अभाव ಆ ಪ್ರವೃತ್ತಿ ಸಾಮಗ್ರಿಯಲ್ಲಿ ಹೇಳಬೇಕಾಗುತ್ತದೆ ಅಂದ್ರೆ ಪ್ರವೃತ್ತಿ ಸಾಮಗ್ರಿಯಲ್ಲಿ ಅವಶ್ಯಕ भेद ज्ञान अभाव ಎರಡು ಜ್ಞಾನಗಳ भेद ज्ञान अभाव ಅದರಾಗ ಹೇಳಬೇಕಾಗುತ್ತದೆ क्या चाहिए उक्त स्थल में
ಅಂದ್ರೇ ಅಲ್ಲಿ ಸಣ್ಣ ಅಕ್ಷರ ಬರ್ಕೋರಿಲ್ಲ ಮ್ಯಾಲ ಮಾತಾಡಿ ದೂರ ದೇಶಾಂತರೇ ತದ್ರಸ್ತಂ ಕಿಂಚಿತ್ತಿದಂ ಮ್ಯಾಲಿನೊಂದು ಉಕ್ತ ಸ್ಥಳಮೆ ಅಂದ್ರೆ ಅಲ್ಲೇ ಈ ಉಕ್ತ ಸ್ಥಳಮೆ ಅಂದ್ರೆ ಮತ್ತು ಅಲ್ಲೇ पूर्ववर्ती का सामान्य ज्ञान इष्ट रजत की स्मृति है ಮುಂಭಾಗದಲ್ಲಿರುವ ಇದೊಂದು ಸಾಮಾನ್ಯ ಜ್ಞಾನ ಅದ ದೇಶಾಂತರೇ ತದರಸ್ತಂ ಕಿಂಚಿತ್ತಿದಂ ಇದರ ಈ ಸ್ಥಳದಲ್ಲಿ ಮುಂಭಾಗದಲ್ಲಿ ಇದೊಂದು ಸಾಮಾನ್ಯ ಜ್ಞಾನ ಅದ ಮತ್ತು ಇಷ್ಟ ಬೆಳೆದ ಸ್ಮೃತಿನೂ ಅದ ತೈಸೆ ಪೂರ್ವವರ್ತಿ से इष्ट रजत का भेद ज्ञान का अभाव भी है ಪೂರ್ವವರ್ತಿ ಅಂದರೆ ಸುತ್ತದಲ್ಲಿ ಇಷ್ಟ ಬೆಳೆದು भेद ज्ञान अभावनु अद परंतु दोनों ज्ञानों का भेद ज्ञान है का अभाव नहीं ಎರಡು ಜ್ಞಾನಗಳದ भेद ज्ञानದ ಅದರ ಎರಡು ಜ್ಞಾನಗಳ भेद ज्ञान अभाव ಇಲ್ಲ इस रीति से आदि अभाव नहीं याते प्रवृत्ति नहीं हाँ इस रीति से उपसंहार ಮಾಡ್ತಾರೆ उभय विध भेद ज्ञान अभाव ಉಭಯ ವಿಧ ಭೇದ ಜ್ಞಾನ ಅಭಾವ ಅಂದ್ರೆ ಇದು ಉಪಸಂಹಾರ ಮಾಡ್ತಾರೆ ಇಟ್ಟರದಾಗ ಉಭಯ ವಿಧ ಭೇದ ಜ್ಞಾನ ಅಭಾವದಲ್ಲ ಪೈಲ 3 ಆಕಳ ಹಾಕಿ ನಂತರ 4 ಆಕಳ ಅಂದರೆ ವಿಷಯಗಳದು ಭೇದ ಜ್ಞಾನ ಅಭಾವ ಜ್ಞಾನಗಳದು ಭೇದ ಜ್ಞಾನ ಅಭಾವ ಎರಡು ಹೇಳ್ದ ಏನ್ರು ಹಾಕಿದ್ರೆ ಆಕಳ ಹಾಕಿ 3 4 ಹಾಂ 3 4 ಅಂದ್ರೆ ಎರಡು ವಿಷಯಗಳ ಬೆಳ್ಳಿ ಸುತ್ತಿ ಎರಡು ವಿಷಯಗಳದು ಭೇದ ಜ್ಞಾನ ಅಭಾವ ಇದು ಪ್ರತ್ಯಕ್ಷ ಜ್ಞಾನ ಇದು ಸ್ಮೃತಿ ಜ್ಞಾನ ಎರಡು ಜ್ಞಾನಗಳು ಭೇದ ಜ್ಞಾನ ಅಂದರೆ 3 4 ಉಭಯ ವಿಧ ಎರಡು ಪ್ರಕಾರದ ಅಂದ್ರೆ ವಿಷಯ ಮತ್ತು ಜ್ಞಾನ ಹಾಂ ಉಭಯ ವಿಧ ಅಂದ್ರೆ ವಿಷಯ ಮತ್ತು ಜ್ಞಾನ ಆ ಎರಡರದ್ದು ಅಭಾವ ಜ್ಞಾನಗಳದ್ದು ತಿಥಿಗ ಸಹಿತ ಇಷ್ಟ ಸ್ಮೃತಿ ಸಹಿತ ಅದು ಎರಡು ಆಕಳ ಪೂರ್ವವರ್ತಿಕ ಸಾಮಾನ್ಯ ಜ್ಞಾನ ಅಂದರೆ ಒಂದು ಅದನ್ನು ಮೊದಲು ಮೇಲೆ ಹೇಳಿದೆ ಕೆಳಗೆ ಹೇಳ್ದ ಇಷ್ಟೇ ಅದು ಮ್ಯಾಲ ಕೆಳಗಾಗ್ಯದ ಮಾಡಿ ನಾವು ಮೊದಲ ಎರಡು ವಿಷಯಗಳ ಭೇದ ಜ್ಞಾನ ಅಭಾವ ಎರಡು ಜ್ಞಾನಗಳ ಭೇದ ಜ್ಞಾನ ಅಭಾವ ಇಷ್ಟ ಸ್ಮೃತಿ ಮತ್ತು ಪ್ರವೃತ್ತಿ ಸಾಮಾನ್ಯ ಜ್ಞಾನ ಪ್ರವೃತ್ತಿ ಕಾರಣ ಇರುತ್ತದೆ ಪ್ರವೃತ್ತಿ का हेतु है प्रवृत्ति के कारण इरुತ್ತದೆ सो पूर्ववर्ती सुक्ति का इदम रूपते सामान्य ज्ञान यथार्थ है ಮುಂಭಾಗದಲ್ಲಿರುವ ಶುಕ್ತಿದು ಇದಂ ರೂಪದಿಂದ ಸಾಮಾನ್ಯ ಜ್ಞಾನ ಇದು ಯಥಾರ್ಥ ಯಾತೆ ಬ್ರಹ್ಮಕಾಂಗಿಕಾರ ನಿಷ್ಫಲ है ಅದೇನು ಬ್ರಹ್ಮ ಅದು ಸಾಮಾನ್ಯ ಜ್ಞಾನ ಮೊದಲು ಆಗೈತೆ ಅಂತ ಹಿಂದೆ ಹೇಳ್ಯಾರ ನೋಡ್ರಿ ಆ ಸಾಮಾನ್ಯ ಜ್ಞಾನ ಯಥಾರ್ಥ ಅದ ಅದಕ್ಕೆ ಬ್ರಹ್ಮದ ಅಂಗೀಕಾರ ನಿಷ್ಫಲ ಐತಿ ಅಂತ ಇಲ್ಲಿ ಅಲ್ಲಿ ಕಂಸ ಮಾಡ್ರಿ ಮುಗಿತದು हाँ ಈಗ जहाँ शुक्ति में रजत का भेद ज्ञान होवे रस्तार्थी की प्रवृत्ति होवे नहीं ಎಲ್ಲಿ ಶುಕ್ತಿಯಲ್ಲಿ ಬೆಳೆದು ಭೇದ ಜ್ಞಾನ ಆಗುವುದು ಅಂದರೆ ವಿಷಯ ರೂಪ ಶುಕ್ತಿ ಮತ್ತು ಬೆಳ್ಳಿ ಶುಕ್ತಿ ಹಂಗದ ಪಾರ್ಥಿವ ದ್ರವ್ಯ ಬೆಳ್ಳಿ ತೇಜಸ್ ದ್ರವ್ಯ ಹೌದಲ್ಲ ಶುಕ್ತಿ ಪಾರ್ಥಿವ ದ್ರವ್ಯ ಅದ ಬೆಳ್ಳಿ ತೇಜ ಹಿಂಗೆ ಎರಡು ವಿಷಯಗಳ ಭೇದ ಏನು ಪ್ರಭು ಶುಕ್ತಿ ಮೇ ರಜತ್ ಕಾ ಭೇದ ಜ್ಞಾನ ಹೋವೆ ಅಂದರೆ ವಿಷಯದು ಮತ್ತು ವಿಷಯ ರೂಪ ಶುಕ್ತಿ ಮತ್ತು ಬೆಳ್ಳಿದ ಭೇದ ಹಿಂಗೆ ಭೇದ ಇದ್ದಾಗ ಆ ಬೆಳ್ಳಿ ಇಚ್ಛೆ ಒಳಪಟ್ಟಂಥ ಪುರುಷ ಬೆಳ್ಳಿ ತೊಳಕ್ಕೆ ಹೋಗ್ತಾನೇನು ರಸ್ತಾರ್ಥಿಗೆ ಪ್ರವೃತ್ತಿ ಹೋವೇನೆ ಹಿಂಗೆ ಭೇದ ಇದ್ದರೆ ಯಾಕೆ ಅವನು ಮತ್ತು ಬೆಳ್ಳಿ ಅಂತ ತೊಳಗೆ ಹೋಗ್ತಾನೆ ಹೋಗಲ್ಲ शुक्ति ज्ञान में रजत ज्ञान का भेदग्रह होवे ता भी रस्तार्थी का प्रवृत्ति होवे नहीं ನೋಡಿ ಶುಕ್ತಿ ಜ್ಞಾನ ಅಂದರೆ ಜ್ಞಾನ ಸ್ಮೃತಿ ಜ್ಞಾನ ಮತ್ತು ನನಗೆ ಇದಮದ ಪ್ರತ್ಯಕ್ಷ ಜ್ಞಾನ ಹೀಗೂ ಆಗಿದ್ರು ಅಲ್ಲೇನೂ ಬೆಳೆ ಇಚ್ಛೆ ಒಳಪಟ್ಟಂಥ ಪುರುಷಂದು ಪ್ರವೃತ್ತಿ ಆಗುವುದಿಲ್ಲ ಯಾತೆ ಭೇದ ಜ್ಞಾನ ಆದ್ದರಿಂದ भेद ज्ञान अवश्य प्रवृत्ति का भेद ज्ञान यदಕ್ಕೆ ಪ್ರತಿಬಂಧಕ
ಪ್ರವೃತ್ತಿಗೆ ಪ್ರವೃತ್ತಿ ಆಗೋದಿಲ್ಲ. ಭೇದಜ್ಞಾನ ಏನು ಇವುಗಳು ಭೇದಜ್ಞಾನ ಎಲ್ಲ ಅದ ರೀ. ಭೇದಜ್ಞಾನನೇ ಪ್ರತಿಬಂಧಕದ. ಆ ಭೇದಜ್ಞಾನ ಅಭಾವ ಏನೈತಲ್ಲ ಅದು ಅವ ಪ್ರವೃತ್ತಿ ಕಾರಣ. ಇಷ್ಟು ನಿಮ್ಮ ಚೆನ್ನಾಗಿರ್ಬೇಕು. ನಮ್ಗೆ ಎಲ್ಲರಿಗೆ ಶುಕ್ತಿ ಬೇರೆ ಬೆಳ್ಳಿ ಬೇರೆ ಗುರ್ತದಿಲ್ಲ. ಮತ್ತು ಭೇದ ಐತೇನಿಲ್ಲ, ಭೇದಜ್ಞಾನ ಐತಲ್ಲ, ಮತ್ತು ಪ್ರವೃತ್ತಿ ಆಗ್ತದೇನು? ಭೇದಜ್ಞಾನ ಅದದು. ಶುಕ್ತಿ ಮತ್ತು ಬೆಳ್ಳಿ ಎರಡು ಬೇರೆ ಇದ್ದವು ವಿಷಯಗಳು ಅದಲ್ಲ. ಇದು ಶುಕ್ತಿದು ಇದೊಂದು ಪ್ರತ್ಯಕ್ಷ ಜ್ಞಾನ, ಆ ಬೆಳ್ಳಿದು ಎರಡು ಜ್ಞಾನ, ಒಂದು ಪ್ರತ್ಯಕ್ಷ ಜ್ಞಾನ, ಸ್ಮೃತಿ ಜ್ಞಾನ. ಹಿಂಗೆ ಭೇದ ಅದ ಇಲ್ಲ. ಮತ್ತು ಪ್ರವೃತ್ತಿ ಆ ಥರನು ಅಂದರೆ ಭೇದಜ್ಞಾನ ಪ್ರತಿಬಂಧಕ ಆಯಿತು. ಭೇದಜ್ಞಾನ ಪ್ರವೃತ್ತಿಗೆ ಏನಾಯಿತು? ಪ್ರತಿಬಂಧ. ಭೇದಜ್ಞಾನ ಅಭಾವ ಪ್ರವೃತ್ತಿಗೆ ಕಾರಣ. ತಿತ್ತೀಗ ಅವನು ಏನು ಮತ್ತದ ಅದು ಹೇಳ್ಕಲ್ಲ. ಮುಂದೆ ಖಂಡನ ಮಾಡುವಾಗ ಅವ್ರು ಹೇಳ್ತಾರೆ. पण ಈಗ ಸದ್ಯ ಹೇಳುವಾಗ ಅವ್ನು ಮತ್ತೆ ಏನಾದ್ರು ನೋಡ್ಕೋಬೇಕು. ಪ್ರವೃತ್ತಿಕ ಪ್ರತಿಬಂಧಕ. ಪ್ರತಿಬಂಧಕ ಅಭಾವ ಕಾರಣ ಹೋವೆ. ಅಲ್ಲಿ ಕೌನ್ಸ್ ಮಾಡ್ರಿ ಹಿಂಗೆ ಎರಡು ಅಂದು ಒಂದು ಪ್ರತಿಬಂಧಕ ಅಭಾವ ಕಾರಣ ಹೋವೆ. ಅಲ್ಲಿ ನಂಗೆ ಅನಿಸ್ತದ ಆ ಕಾಕಿನ ಒಂದು ಕಾ ಹಾಕಬೇಕ್ರಿ. ಏನೇ ಪ್ರತಿಬಂಧಕದ ಅಭಾವ. ಹಾಂ, ಪ್ರತಿಬಂಧಕ ಅಭಾವ ಹಿಂಗಂದು. ಪ್ರತಿಬಂಧಕ ಅಭಾವ ಶಬ್ದ ಅದು ಒಂದೇ ಅರ್ಥ ಆಗ್ತದೆ. ಪ್ರತಿಬಂಧಕ ಅಭಾವ ಸ್ಪಷ್ಟ. ಪ್ರತಿಬಂಧಕದ ಅಭಾವ ಹಾಂ ಕಾರಣ ಹೋಗಿ. ಎಲ್ಲದ ಪ್ರತಿಬಂಧಕ ಅಭಾವ ಪ್ರಭು? ಎಲ್ಲದ ಪ್ರತಿಬಂಧಕ ಅಭಾವ? ಲಕ್ಷಣ ಅಲ್ಲ, ಇದು ಸಾಧಾರಣ ಕಾರಣ. 9 ಸಾಧಾರಣ ಕಾರಣಗಳದಾವೆ ನೋಡ್ರಿ. 9 ಆ 9 ಸಾಧಾರಣ ಕಾರಣದಲ್ಲ ಇದು ಪ್ರತಿಬಂಧಕ ಅಭಾವ ಒಂದದ. ಹಾಂ ಹಾಂ ಅಲ್ಲಿ ನೋಡ್ರಿ ಏನದು ಪ್ರಿಂಟ್ ಏನದ ಪಾನ್ ತೆಗ್ರಿ 5 ಪೇನ್ 5 ಪೇಜ್ ಮ್ಯಾಲೆ ಅದ ನೋಡ್ರಿ, ಎಕ್ದಮ್ ಮ್ಯಾಲೆ ಪೇಜ್ ನಂಬರ್ 5 ಅಲ್ಲ. ಅಲ್ಲಿ ಪ್ರಿಂಟ್ ಏನು ಬಿದ್ದದ ನೋಡ್ರಲ್ಲ, पेज नंबर 5. ईश्वर और ताकि ज्ञान इच्छा कृति दिशा काल अदृष्ट प्रागभाव प्रतिबंधक अभाव. हाँ प्रतिबंधक अभाव प्रतिबंधक ಅದೇ ಒಂದು ಕಾರಣದಲ್ಲಿ. ಹಾಂ ಅದೇ ಅದರ ಶಬ್ದ ಅದೇ ಪ್ರತಿಬಂಧಕದ ಅಭಾವ. ಹಾಂ ಇದೆಲ್ಲ ಪ್ರತಿಬಂಧಕ ಯಾವುದು? ಭೇದಜ್ಞಾನ ಪ್ರವೃತ್ತಿಗೆ ಪ್ರತಿಬಂಧಕದ, ಅದರ ಅಭಾವ ಪ್ರವೃತ್ತಿ ಕಾರಣದ. ಅದಕ್ಕೆ ಅವನಂತಾನೆ ಪ್ರತಿಬಂಧಕ ಅಭಾವ ಇದು ಕಾರಣ ಆಗುತ್ತದೆ. ಹಾಂ ಯಾತೆ भेद ज्ञान अभाव में प्रवृत्ति की कारणता मानने में अप्रसिद्ध की कल्पना नहीं. भेद ज्ञान अभावದಲ್ಲಿ ಪ್ರವೃತ್ತಿಗೆ ಕಾರಣತಾ ಭೇದಜ್ಞಾನ ಅಭಾವ ಅದರ ಭೇದಜ್ಞಾನ ಅಭಾವದಲ್ಲಿ ಅದು ಪ್ರವೃತ್ತಿ ಕಾರಣತಾ. ಭೇದಜ್ಞಾನ ಅಭಾವನೇ ಪ್ರವೃತ್ತಿಯಲ್ಲಿ ಕಾರಣತಾ, ಭೇದಜ್ಞಾನ ಅಲ್ಲ. ಅಭಾವ ಕಾರಣತಾ ಒಪ್ಪುವುದರಲ್ಲಿ ಅಪ್ರಸಿದ್ಧ ಕಲ್ಪನಾ ಇಲ್ಲ. ಅಪ್ರಸಿದ್ಧ ಕಲ್ಪನಾ ಅದೇನದು? ಅಪ್ರಸಿದ್ಧ ಕಲ್ಪನಾ ಇಲ್ಲ. जहाँ रज्जु देशते भय हो, भय हेतु से पलायन होवे. ಹಾಂ ನೋಡಿ ಲೈಟ್ ಅಲ್ಲಿ ಇದು ಸ್ವಲ್ಪ ಇದೆ ತಲೆಗೆ ನೋಡಿ ಕಾಣಿಸ್ತದೆ ಬಿಡಿ. ಹಾಂ ಕಾಣಿಸ್ತದೆ ಬಿಡಿ, ನೋಡಿರಿ ಸುಮ್ಮನೆ ನೋಡಿ.
ನೋಡ್ರಿ ಈಗ ಮುಂದೆ ಥೋಡೆ ಇಷ್ಟು ಹಿಡಿತಕ್ಕೆ ಅಂದ್ರೆ ಬರೋಬರ್ ಆಗ್ತದೆ ಇಲ್ಲಿ ತನಕ जहाँ जो देखते भय हेतु से पलायन होवे तहाँ भी ಸರ್ಪರೋಮ ನೈ ಹೋವೆ. ಎಲ್ಲಿ ಹಗ್ಗದ ದೇಶದಿಂದ ಭಯಕ್ಕೆ ಕಾರಣೀಭೂತಂಥ ಯಾನ ಹಾವು ನೋಡಿ ಏನು ಹಗ್ಗದ ದೇಶದಲ್ಲಿ ಹಾವು ನೋಡಿ ಓಡುವೇನಿಲ್ಲ, ಅಲ್ಲಿನೂ ಸರ್ಪಭ್ರಮ ಇಲ್ಲ, ಅಲ್ಲಿ ಹಾವಿನ ಭ್ರಮ ಇಲ್ಲ. किंतु द्वेष गोचर सर्प की स्मृति है. द्वेष हमेशा ಹಾವ ನೋಡೋಣ ದ್ವೇಷನೇ. ಅಪ್ಪ ನೀವು ಚೇಂಜ್ ಮಾಡಿ ಹೇಳಿದ್ರಿ ಏನು ಹೇಳಿದ್ರು? ಅಲ್ಲ ತಮಗೆ ಯಾರು ದ್ವೇಷ ಇರ್ತಾರೆ ನೋಡು ಅವ್ರಿಗೆ ಈ ಕಡೆ ಹೋಗ್ತಾನೆ. ತಮ್ಮ ಎದುರಿಗೆ ಯಾರೇ ಬರ್ಲಕತ್ತಿರು ದ್ವೇಷದವರು ಅಂದು ಈ ಮೂವತ್ತಿರ್ತಾನ ಅವ್ರು ನೋಡೋದು ಈ ಕಡೆ ಹೊಂದು ಹೋಗ್ಬಿಡ್ತಾನೆ. ಅವ್ರ ಕೂಡ ದ್ವೇಷದಲ್ಲ, ಅವ್ರ ಕೂಡ ದ್ವೇಷದಲ್ಲ ತಿಳಿತಿಲ್ಲ. ಹಾಂ, ಹಂಗೆ ಆ ಹಾವಿಂದು ಅಲ್ಲಿ ಭ್ರಮ ಇಲ್ಲ. ಮತ್ತೇನು ದ್ವೇಷಗೆ ಹಾವು ನೋಡಿದ ಕೂಡ ದ್ವೇಷ ಏನು ರಾಗ ಆಗ್ತದೆ. ಹಾವು ನೋಡೋಣ ಪ್ರೀತಿ ಐತೈತೆ ಹೋಗಿ ಸನಿ ಹೋತಾನೆ ಇಲ್ಲ. ದ್ವೇಷ ಗೋಚರ ಸ್ಮೃತಿ ಆಗ್ತದೆ ಅವನಿಗೆ. ದ್ವೇಷದಿಂದ ಹಾವು ನೋಡಿಕೊಳ್ಳಿ ತಾಬಿಡ್ತು ನಮ್ಮಲ್ಲಿ ದ್ವೇಷ ಅದ್ರ ಬಗ್ಗೆ ಅದು ಸ್ಮೃತಿ ಅದ ಕರೆ ಅಲ್ಲಿ ಭ್ರಮ ಇಲ್ಲ ಅಂತಾನೆ. ಇದು ಸರ್ಪಕ್ಕೆ ಸ್ಮೃತಿ ಎಲ್ಲಿರ್ತದೆ? सर्पभ्रम नहीं होवे किंतु द्वेष गोचर सर्प की स्मृति ಒಂದು. रज्जु का सामान्य ज्ञान, रज्जु का सामान्य ज्ञान तैसे दोनों ज्ञान और तिनके विषय का भेद ज्ञान अभाव पलायन के हेतु है. ಹಗ್ಗಂದು ಸಾಮಾನ್ಯ ಜ್ಞಾನ ಪ್ರತ್ಯಕ್ಷ ಜ್ಞಾನ, ಅದರಂತೆ ಎರಡು ಜ್ಞಾನ दोनों ज्ञान स्मृति ज्ञान प्रत्यक्ष ज्ञान तिनके विषय का शुक्ति का और रजत का, शुक्ति का और रजत का विषय का भेद ज्ञान अभाव पलायन के हेतु है. ಹಿಂದೆ ಓಡ್ಲಿಕ್ಕೆ ಕಾರಣ ಪಲಾಯನ ಕೆ ಹೇತು ಅಂದರೆ ಹಿಂದೆ ನಿವೃತ್ತಿ ಅಥವಾ ಪಲಾಯನಗೂ ಹಿಂದೆ ಓಡ पलायन के हेतु है. पलायन भी प्रवृत्ति विशेष है. ಅಲ್ಲ ಪಲಾಯನ ನೀವು ಇದು ಎಲ್ಲಿ ಪ್ರವೃತ್ತಿ ಇರತ್ತಾನೆ ಓಡೋಗಲ್ಲ ಹಿಂದೆ ಅಂತಂದ್ರೆ ಅವ ಹೇಳ್ತಾನೆ ಪಲಾಯನ ಬಿ ಪ್ರವೃತ್ತಿ ವಿಶೇಷ ಹೈ. ಇದೊಂದು ಪ್ರಕಾರ ಪ್ರವೃತ್ತಿನೇ ಅಂತ ತಿಳ್ಕೋರಿ. ಹಿಂದಕ್ಕೆ ಅಲ್ಲಿ ಇಷ್ಟೇ ಮುಂದೆ ಓಡ್ಯಾನ ಹಿಂದೆ ಓಡ್ಯಾನ ಇಷ್ಟೇ ಪ್ರಕಾರ ಅಂತಾರೆ ಅವರು. ಹಾಂ, ಪ್ರವೃತ್ತಿ ವಿಶೇಷ ಅಂದರೆ ಇದೊಂದು ಪ್ರಕಾರದ ಪ್ರವೃತ್ತಿನೇ ಅದ ಅಂತ ಹೇಳ್ತಾನೆ ನಾವು. परंतु यह प्रवृत्ति विषय के अभिमुख नहीं. ಇದೇನು ಪ್ರವೃತ್ತಿ ನಾ ಹೇಳಕತ್ತಿಲ್ಲ ವಿಷಯಕ್ಕೆ ಅಭಿಮುಖನ ಅಂದ್ರೆ ಯಾಕಡೆ ಹಾವದ ಆ ಕಡೆ ಹೋಗಲ್ಲವ. किंतु ವಿಷಯಕ್ಕೆ ವಿಮುಖ ಪ್ರವೃತ್ತಿ है, ವಿಷಯದ ವಿಮುಖ ಪ್ರವೃತ್ತಿ है. परंतु ಎರಡರಲ್ಲಿ ಭೇದ ಏನು? ವಿಮುಖ ತಿಳಿಕತ್ತಿರ ಸರಳ ಅರ್ಥ ಓದಿಸಿದೆ. ವಿಮುಖ ಪ್ರವೃತ್ತಿ ಮೇ ದ್ವೇಷ ಗೋಚರ ಕಿ ಸ್ಮೃತಿ. ಹಿಂದೇನು ತಿರುಗಿ ಹೋಗ್ಯಾನ ಇದರೊಳಗೆ ಕಾರಣ ಏನು? ದ್ವೇಷ ಗೋಚರ ಸ್ಮೃತಿ. ಸನ್ಮುಖ ಪ್ರವೃತ್ತಿ ಮೇ ಇಚ್ಛಾ ಗೋಚರ ಕಿ ಸ್ಮೃತಿ. ಮುಂದೇನು ಓಡಿ ಹೋಗ್ತಾನ ಅದು ಇಚ್ಛಾ, ತನಗೆ ಇಚ್ಛಾ ಒಳಪಟ್ಟಂಥ ವಿಷಯ ಅಂದರೆ ಬೆಳ್ಳಿದು ಸ್ಮೃತಿ ಹೇತು ಹೈ. इस रीति से भयजन्य पलायनादि क्रिया होवे. पलायनादि ಅಂದರೆ ಹೋಗೋದಲ್ಲೇ ಬರಬೇಕು. ತಾಕು ಪ್ರವೃತ್ತಿ ಕಹೋ ಅಥವಾ ನಿವೃತ್ತಿ ಕಹೋ. ಅದಕ್ಕೆ ಪ್ರವೃತ್ತಿ ಅಂದರೆ ನಿವೃತ್ತಿ ಅಂದರೆ ತಾಕ ಹೇತು ದ್ವೇಷ ಗೋಚರ ಪದಾರ್ಥ की स्मृति है. सर्पदो द्वेष गोचर स्मृति है. और जहाँ शुक्ति ज्ञान से रसार्थी की प्रवृत्ति का अभाव रूप निवृत्ति होवे. ಎಲ್ಲಿ ಶುಕ್ತಿ ಜ್ಞಾನದಿಂದ ಬೆಳ್ಳಿ ಇಚ್ಛಾ ಉಳ್ಳಲ್ಪಟ್ಟಂಥ ಒಂದು ಪ್ರವೃತ್ತಿದ ಅಭಾವ ರೂಪ ನಿವೃತ್ತಿ. ಪ್ರವೃತ್ತಿದ ಅಭಾವ ಅಂದರೆ ನಿವೃತ್ತಿ. ಅದು ಪ್ರವೃತ್ತಿಕ ಅಭಾವ ಅಂದರೆ ಏನು? ಮತ್ತೆ ಹಿಂಗೆ ಹೋಗ್ಬಿಡ್ರಿ. ಪ್ರವೃತ್ತಿದ ಅಭಾವ ಅಂದರೆ ನಿವೃತ್ತಿ. ಹಾಂ, ರಜತಾರ್ಥಿ
ಪ್ರವರ್ತಿಕ ಅಭಾವ ರೂಪದಂದರೆ ನೋಡಿ ಮುಂದೆ ನಿವರ್ತಿ ಪ್ರವೃತ್ತಿದ ಅಭಾವ ಅಂದ್ರೆ ನಿವರ್ತಿ ಹೋವೆ ತಾಕ ಹೇತು ತೋ ಶುಕ್ತಿ ಜ್ಞಾನ ಹೇ ಅಂದರೆ ವಿಶೇಷ ಜ್ಞಾನ ಶುಕ್ತಿದು ವಿಶೇಷ ಜ್ಞಾನ ಸೋ ಬಿ ಭ್ರಮ ನಹೀ ಹೈ ಸೋ ಬಿ भ्रम नहीं है ಅದನ್ನು ಭ್ರಮ ಇಲ್ಲ ಯಥಾರ್ಥನೇ ಐತಿ ಇನ್ನು ಮುಂದೆ ಸತ್ಯ ಬೆಳೆದು ಹೇಳ್ತಾನೆ ಅಲ್ಲಿ ಕಂಸ ಮಾಡಿ ಸೋಬಿ ಭ್ರಮ ನೈ ಇದು ಏನು ಹೇಳೋದು ಇಲ್ಲಿ ತನಕ ಪ್ರವೃತ್ತಿಗೆ ನಿವೃತ್ತಿಗೆ ಭೇದ ಜ್ಞಾನ ಅಭಾವ ಬ್ರಹ್ಮಜ್ಞಾನ ಒಪ್ಪದಿದ್ದರೂ ಕೂಡ ಬ್ರಹ್ಮಜ್ಞಾನ ನನ್ನಲ್ಲಿ ಪ್ರಸಿದ್ಧಿ ಇಲ್ಲ ಬ್ರಹ್ಮಜ್ಞಾನ ಒಪ್ಪಲಿಲ್ಲ ಅಂದ್ರೂ ಕೂಡ ಆತದ ಭೇದಜ್ಞಾನ ಅಭಾವ ಇದು ಕಾರಣದ ಒಪ್ತದೆ ಇನ್ನು ಖರೆ ಬೇಳೆ ಇದ್ದಾಗ ಏನು ಮಾಡ್ತೀವಿ ಹಂಗಿಲ್ಲ ಎಲ್ಲಿ ಹೇಳ್ತಿ ಅಲ್ಲಿ ಈಗ ಭೇದಜ್ಞಾನ ಅಭಾವ ಖರೆ ಬೇಳಿ ಇಲ್ಲೊಂದು ಬೇಳಿ ಯಾಡಿದ್ದು ಭೇದಜ್ಞಾನ ಅಭಾವ ಹೇಳ್ತೇನು ಅಂದ್ರೆ ಅದಕ್ಕೆ ಈಗ ಮುಂದೆ ಹೇಳ್ತಾನೆ ಖರೆ ಬೇಳಿದೆ ಅನ್ನೋದು